पर्यावरण प्रेमींना गोव्यातील एजंट म्हणणारे खासदार जगदीश शेट्टर हे बेळगावचे मुखवटा घालून धारवाडच्या बाजूने काम करत आहेत अशी शंका निर्माण झाली आहे, अशी टीका राजकुमार टोपण्णवर यांनी केली आहे। सोमवारी बेळगावमध्ये पत्रकार परिषदेत ते बोलत होते। शेट्टर यांनी पर्यावरण प्रेमींना गोव्याचे एजंट्स म्हटलं आहे। गोव्यात भाजपची सत्ता आहे। गोवा सरकारचे अहवाल आणून दाखवावा, अन्यथा पर्यावरण प्रेमींची जाहीर माफी मागावी अशी मागणी त्यांनी केली आहे। ಮಾಧ್ಯಮದ ಮಿತ್ರರಿಗೆ ಈ ಪ್ರೆಸ್ ಮೀಟಿಗೆ ಸ್ವಾಗತ। ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟದಲ್ಲಿ ಗದಗ ಧಾರವಾಡ ಅಲ್ಲಿ ರೈತರು ಅವರ ಸಂಖ್ಯೆ ದೊಡ್ಡದಿರಬಹುದು, ಆದರೆ ನಾವು ಇವತ್ತು ಸಂಖ್ಯೆ ಪ್ರಶ್ನೆ ಇಲ್ಲ। ಯಾಕಂದ್ರೆ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಇಷ್ಟು ದಿವಸ ಯಾರು ಹೋರಾಟ ಮಾಡಿರ್ಕಿಲ್ಲ, ಇದಕ್ಕಿದ್ದಂಗೆ ಪರಿಸರವಾದಿಗಳು ಡ್ರಾಮಾ ಮಾಡ್ತಾ ಇರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು। ನನಗೆ ಗುದಷ್ಟ ವಿಷಯ ಅಂದ್ರೆ 1998-99 ನಾನು ಸರ್ ದೇಶಪಾಂಡೆ ಸರ್ ಭೇಟಿಯಾಗಿದ್ದೆ। ಅವರು ರಿಟೈರ್ಡ್ ಆರ್ಮಿ ಆಫೀಸರ್ ಇದ್ರು, ಅವರು ಧಾರವಾಡದವ್ರೆ। ಅವಾಗಿಂದ ನಮ್ಗೆ ಈ ಮಾದಾಯಿ ಭೀಮಗಢ ರಿಸರ್ವ್ ಫಾರೆಸ್ಟ್ ಇತ್ತದ, ಆಮೇಲೆ ಇವರೆಲ್ಲ ಕೂಡಿಸಿ ಏನು ಈ ಎನ್ವೈರನ್ಮೆಂಟಲಿಸ್ಟ್ ಏನದಾರು, ಈ ದಿಲೀಪ್ ಕಾಮತ್ ಸರ್ ಇರ್ಬೋದು, ಶಿವಾಜಿ ಕಾಗಣಿಕರ್ ಅವ್ರು ಇರ್ಬೋದು, ದಿಲೀಪ್ ಕಾಮತ್ ಸರ್ ಅವರು ಧಾರವಾಡದವರು, ಆದರೆ ಅವರು ಭೀಮಗಢ ಪ್ರದೇಶ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಬೇಕು, ಅಲ್ಲಿ ಒಂದು ನಿಸರ್ಗ ರಕ್ಷಣೆ ಆಗಬೇಕು, ಅಲ್ಲಿ ವನ್ಯಜೀವಿ ರಕ್ಷಣೆ ಆಗ್ಬೇಕಂತ ಅವ್ರು ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ದುರಂತ ಅಂದ್ರೆ ಬಿಜೆಪಿ ಸರ್ಕಾರ 2011ರಲ್ಲಿ ಈ ಎಲ್ಲ ಎನ್ವೈರನ್ಮೆಂಟಲಿಸ್ಟ್ಗಳಿಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಅವರಿಗೆ ಭೀಮಗಢನಾಗ ಅವ್ರು ಮಾಡಿದಂಥ ಸೆಲ್ಫ್ಲೆಸ್ ನಿಸ್ವಾರ್ಥ ಸೇವೆ ಅದ್ರ ಸಂಬಂಧ ಅವರಿಗೆ ಎನ್ವೈರನ್ಮೆಂಟ್ ಡೇ ಅವ್ರಿಗೆ ಅವಾರ್ಡ್ ಕೊಟ್ಟರು। ಆದರೆ ಬೈ ಚಾನ್ಸ್ ex-CM and by chance ಬೆಳಗಾವಿ MP ಜಗದೀಶ್ ಶೆಟ್ಟರ್ ಅವರು ನಮ್ಮ ಪರಿಸರವಾದಿಗಳ ಬಗ್ಗೆ ಅತಿ ಕೀಳಾಗಿ ಮಾತಾಡಿದರು। ಹೋದ ವಾರ ಯಾವಾಗ ಈ ಹಿರಿಯ ಪರಿಸರವಾದಿಗಳನ್ನು ಒಂಥರ ನಮ್ಮ ನಾಡಿನ ಯಾವ ರೀತಿ ಕಲಾವಿದರದಾರ, ಅಂದ್ರೆ ಕಲ್ಚರಲ್ ಅಂಬಾಸಿಡರ್ಸ್ ಅಂತೀವಿ, ಆ ಥರ ಅವರು ನಮ್ಮ ನಾಡಿನ ಕಲ್ಚರಲ್ ಅಂಬಾಸಿಡರ್ಸ್। ಹೋದರೆ ಯಾವಾಗ ಈ ಹಿರಿಯ ಪರಿಸರವಾದಿಗಳು ಬೆಳಗಾವಿ MP ಜಗದೀಶ್ ಶೆಟ್ಟರ್ ಭೇಟಿ ಆಗ್ಬೇಕಂತ ಹೋಗ್ತೀವಿ ಅಂದಾಗ ನಾನು ಸುಜಿತ್ ಅವರು ಸ್ವಲ್ಪ ನಾವು ಅವಾಯ್ಡ್ ಮಾಡಿದ್ವಿ, ನಮ್ಗೆ ಗುರುತು ಅಲ್ಲಿ ಹೋದ್ರೆ ಅವ್ರಿಗೂ ಸಪೋರ್ಟ್ ಮಾಡಲ್ಲ। ಆದರೆ ಅವತ್ತು ಅವ್ರು ಹೋಗಿ ಭೇಟಿಯಾದಾಗ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಜಗದೀಶ್ ಶೆಟ್ಟರ್ ಅವರು ಮಾತು ಕೊಟ್ಟರು। ಅದಾದ್ಮೇಲೆ ಬೆಳಗಾವಿಯಲ್ಲಿ ಕೆಲವು ಫಾರ್ ನೇಮ್ ಸೇಕ್ ಸಂಘಟನೆಗಳ ಸಮಿತಿಗಳ ಅಧ್ಯಕ್ಷರದಾರ, ಅಶುಭ ವ್ಯಕ್ತಿ ಇದಾರ, ಅವರೆಲ್ಲ ಕಡೆ ನಮ್ಮ ಹೋರಾಟದ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ। ಇವತ್ತು ಕಳಸಾ ಬಂಡೂರಿ ಹೋರಾಟ, ರೈತರ ಹೋರಾಟ ನಾವು ಗೌರವ ಕೊಡ್ತೇವೆ। ಗದಗಿನ ರೈತರ ಬಗ್ಗೆ ನಮಗೂ ಗೌರವ ಐತಿ, ಅವ್ರ ಹೋರಾಟದ ಬಗ್ಗೆ ನಮ್ಗೆ ಗೌರವ ಐತಿ। ನಾವು ಎಂದೂವರೆಗೂ ಅವ್ರ ಟೀಕೆ ಮಾಡಿಲ್ಲ, ಯಾಕಂದ್ರೆ ಅವ್ರು ಹೋರಾಟ ಮಾಡೋದು ನೀರಿನ ಸಂಬಂಧ। ಇವತ್ತು ಏನು ಕೆಲವು ಅಸ್ಟ್ರಾಲಜೀಸ್ ಏನು ಹೇಳಿರಲ್ಲ, ಭವಿಷ್ಯದ ಎಲ್ಲ ಹೋರಾಟಗಳು ಯುದ್ಧಗಳು ನೀರಿನ ಸಂಬಂಧ ಆಗ್ತದೆ, ಇದು ನಡೀತಾ ಇದೆ। ಆದ್ರೆ ನಾವೇನಂತೀವಿ, ನಾವು ನೀರಿನ ಪರವಾಗಿ, ನಾವು ನೀರಿನ ಇದ್ರ ಸಂಬಂಧ ವಿರೋಧಿಲ್ಲ। ಗೌರ್ಮೆಂಟ್ ಹ್ಯಾಸ್ ಟು ಫೈಂಡ್ ಸಸ್ಟೈನಬಲ್ ವೇಸ್ ಟು ಅಡ್ರೆಸ್ ದಿಸ್ ಇಶ್ಯೂ। ಅದು ಧಾರವಾಡ ಕಡೆ ಯಾವ್ದೈತೆ ನೀರಿನ ಸೋರ್ಸ್, ಬೆಣ್ಣಿಯಾಳದ ಒಂದು ಸೋರ್ಸ್ ಐತೆ ಅವ್ರಿಗೆ, ಅದ್ರ ಬಗ್ಗೆ ಯಾಕೆ ಈ ಉತ್ತರ ಕರ್ನಾಟಕದ ಬಹಳಷ್ಟು ನಮ್ಮಲ್ಲಿ ಹಿರಿಯ ನೀರಾವರಿ ಎಕ್ಸ್ಪರ್ಟ್ಸ್ ಅದಾರ, ಎಲ್ಲ ರಿಟೈರ್ ಆಗಿ ಕುಂತಾರೆ, ಈಗ ಅವರಾಗಿ ಬೆನ್ನಿಯಾಳದ ಬಗ್ಗೆ ಅಡ್ವೈಸ್ ಮಾಡ್ತಿಲ್ಲ ನಾನು ಕೇಳ್ತೇನೆ। ಅರ್ಧ ನಮ್ಮ ಕರ್ನಾಟಕದಲ್ಲಿ ಇರುವಂತ ಇರಿಗೇಷನ್ ಎಕ್ಸ್ಪರ್ಟ್ಸ್ ಎಲ್ಲ ರಾಂಗ್ ಅಡ್ವೈಸ್ ಕೊಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಪರಿಸ್ಥಿತಿ ಏನಾಗೈತಿ, ದಯಮಾಡಿ ತಾವೆಲ್ಲ ಮಾಧ್ಯಮದ ನನ್ನ ಸ್ನೇಹಿತರು ನೀವು ಅಲ್ಲಿ ಹೋಗಿ ನೋಡ್ಬೇಕು। ನೇತ್ರಾವತಿ ನದಿ ಪೂರಾ ಹಾಳು ಮಾಡಿಬಿಟ್ಟಿದ್ದಾರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಸಂಬಂಧ। ಆಮೇಲೆ ಇದೇ ರೀತಿ ನಾವು ಇವತ್ತು ನೋಡ್ರಿ, ನಾವು ಭೀಮಗಢ ಅಭಯಾರಣ್ಯ ಎದಕ್ಕೆ ರಕ್ಷಣೆ ಮಾಡ್ಬೇಕಂತ ಅಂದ್ರೆ
ಇವತ್ತು ನಮ್ಮ ಜಿಲ್ಲೆ ಸಕ್ಕರೆ ನಾಡು, ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೀವಿ ನಮ್ಮ ಪೂರಾ ರಾಜ್ಯನಾಗ. ಸಿಕ್ಕಾಪಟ್ಟಿ ಕೃಷಿ ಆಕ್ಟಿವಿಟಿ ಇದೆ, ಕೃಷಿ ಚಟುವಟಿಕೆ ಇದೆ, ಕೈಗಾರಿಕೆ ಚಟುವಟಿಕೆ ಇದೆ. ಆದರೆ ನಮ್ಮ ಪೂರಾ ಜಿಲ್ಲೆಯಲ್ಲಿ ಬರೀ ಖಾನಾಪುರ ತಾಲೂಕಿನಾಗ ಅಷ್ಟ ಅರಣ್ಯ ಪ್ರದೇಶ ಉಳಿದು. ಯಾವ ಹುಕ್ಕೇರಿ ತಾಲೂಕಿನಾಗ ಉಳಿದಿಲ್ಲ, ನಿಪ್ಪಾಣಿಯಾಗ ಉಳಿದಿಲ್ಲ, ಚಿಕ್ಕೋಡಿಯಾಗ ಉಳಿದಿಲ್ಲ, ರಾಯಬಾಗ್ನಾಗ ಉಳಿದಿಲ್ಲ, ಸ್ವಲ್ಪ ಮಟ್ಟಿಗೆ ಸೌಂದತ್ತಿ ಮತ್ತು ಗೋಕಾಕ್ನಾಗ ಉಳಿದೈತಿ. ಖರೆ ಅದು ಗ್ರಾಸ್ಲ್ಯಾಂಡ್ ಫಾರೆಸ್ಟ್, ಎವರ್ ಗ್ರೀನ್ ಫಾರೆಸ್ಟ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಸಪೋರ್ಟಿಂಗ್ ಗುಡ್ ವೈಲ್ಡ್ ಲೈಫ್, ಹೈಲಿ ಎಂಡೇಂಜರ್ಡ್ ಸ್ಪೀಶೀಸ್, ಅದು ಖಾನಾಪುರ ತಾಲೂಕಿನೊಳಗೆ. ಮತ್ತು ಖಾನಾಪುರ ತಾಲೂಕದ ಅರಣ್ಯ ಪ್ರದೇಶದ ಕಾರಣಕ್ಕಾಗಿ ಇವತ್ತು ನಮ್ಮ ಬೆಳಗಾವಿ, ಹುಕ್ಕೇರಿ, ಬೈಲಹೊಂಗಲ ಈ ಸುತ್ತಮುತ್ತ ಎಲ್ಲ ಪ್ರದೇಶನಾಗ ಒಳ್ಳೆ ರೀತಿ ಮಳೆ ಆಕೈತಿ. ಇವರಲ್ಲಿ ಅರಣ್ಯ ಹಾಳು ಮಾಡಿದಾರ, ನಾವು ಮಳೆ ಆಗಂಗಿಲ್ಲ. ಹೆಂಗ ಆಮೇಲೆ ಗದಗದವರು ಧಾರವಾಡದಂಗೆ ಹೋರಾಟ ಮಾಡ್ತಾರೆ, ನಾವು ಆಮೇಲೆ ಬೇರೆ ಕಡೆ ನೀರಿನ ಸಂಬಂಧ ನಾವು ಹೋರಾಟ ಮಾಡುವಂಥ ಒಂದು ಸಂದರ್ಭ ಬರ್ತೈತಿ. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಹೊಸ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶ ಸಂಬಂಧ, ಕೈಗಾರಿಕೆ ಸಂಬಂಧ ಬಂದಂಥ ಯೋಜನೆಯಾಗ ಬೆಳಗಾವಿಗೂ ಮೊದಲಿಂದನೂ ಮಲತಾಯಿ ಧೋರಣೆ ಆಗಿತ್ತು. ಅದು ಆಗಿದ್ದು ಜಾಸ್ತಿ ಧಾರವಾಡದಿಂದ ಜಾಸ್ತಿ ಆಗೈತೆ. ನಮಗೆ ಬರುವಂಥ ಇದು ಅವ್ರು ಕಸ್ಕೊಂಡ್ರ. ಇದ್ರ ಬಗ್ಗೆ ನಾವು ಬಹಿರಂಗವಾಗಿ ಹೇಳ್ತಿದ್ರು, ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಆದರೆ ಈಗ ನಾವು ಮೊನ್ನೆ KYDC ಒಂದು. यावेळी सामाजिक कार्यकर्ते सुजित मुळगुंद म्हणाले की म्हादई वळवण्यावर चर्चा सुरू आहे, पण खासदार शेट्टर यांनी पर्यावरण प्रेमींना अपमानास्पद वक्तव्य केल्याने आम्ही त्यांचा निषेध करतो. असणारे गोवाचे एजंट आहेत असं म्हटलेलं आहे, आणि गोवाकडनं फंडिंग झालं म्हणून म्हटलं. त्यांनी ते सिद्ध करून दाखवावं. जर त्यांच्याकडे हिंमत नसेल तर आम्ही साध्य करून दाखवलं आहे की त्यांनी खोटे बोलून लोकांचा दिशाभूल करण्याचा प्रयत्न केलेला आहे. हे 2011मध्ये BJP सरकार असताना जे लोक पर्यावरण प्रेमी ते सर्व लोकांना हे अवॉर्ड 2011मध्ये ह्यांनी भीमगड सेंच्युरी, वाईल्ड लाईफ सेंच्युरी म्हणून जे काही 17 वर्षे सतत लढून हे रक्षण केले, त्यासाठी त्यांना वर्ल्ड एन्व्हायरमेंट डेच्या दिवशी त्यांना अवॉर्ड देण्यात आला होता. त्याच्यामध्ये माननीय माजी मुख्यमंत्री कर्नाटकाचे येडियुरप्पाजी पण तुम्हाला दिसत आहेत. ह्याचप्रमाणे आता खोट्या टप्प्याचं असलं काम माननीय संसदांनी करू नये. लोकांच्या बरोबर राहून येत्या काळात सर्व भरपाईचे साखळ काढण्यासाठी हे सगळं पाणी पिण्याचं पाणी पाहिजे म्हणून सांगून त्यांनी तिकडं इंडस्ट्रीसाठी वळवत आहेत. त्याचं आम्ही खंडन करतो. आणि असंच त्यांनी जर आता बेळगावच्याबद्दल त्यांनी काही डेव्हलपमेंट केलेलं नाही, बेळगावसाठी काही त्यांनी केलेलं नाही. बेळगावमध्ये असणारं जे काही डेव्हलपमेंट आहे सगळं आता हुबळीला घेऊन नेलेलं आहे. आणि बेळगावच्या शेतकऱ्यांना, बेळगाव जिल्ह्यातली किंवा बागलकोटपर्यंत जाणाऱ्या पाण्याचा शेतकऱ्यांना लाभ होतो, आणि पिण्याचं जनावरांना आणि प्रत्येक लोकांना ते माणसांना पाण्याची आवश्यकता आहे. ते पाणी त्यांनी इकडे इंडस्ट्रीयलला सांगून ते पाणी त्यांना KYDFCचा ऑलरेडी रिपोर्ट आहे, त्याच्यामध्ये 2023 पाणीचं टंचाई नसताना हे पिण्याच्या पाण्यात खूप दिशाबद्दल ते पाण्यासाठी खोटं बोलत असाल तर येत्या काळात जगदीश शेट्टरची कोंबड्या म्हणून हे दिवस तुम्हाला पाहावं लागणार जवळजवळ. आणि उद्या सर्व लोकांनी सरदार हायस्कूल ग्राउंडमध्ये ठीक 10 वाजता जात धर्म भाषा न ठेवता सर्व लोक त्या एक मोर्चाला उपस्थित राहावी, आणि आपण हे कळसा पांडुरंग जे काही महादेवीचं जे वळवण जे काही करत त्याचा विरोध करावा म्हणून असं सांगून मी सर्व लोकांकडे अपील करतो म्हणून सांगू इच्छितो. या पत्रकार परिषदेला वकील नितीन बोलबंदी आदी उपस्थित होते. संकल्प शिंदे, KMM मराठी, बेळगाव.